ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ಎದ್ದು ಪಟಪಟ ಅಂತ ಸ್ನಾನ ಮಾಡಿ ಕಾಫಿ ಕುಡಿದು ಆಮೇಲೆ ಬಂದು ಸರ್ವಸೇವೆಗೆ ಬರೆಸಿದ್ವಿ. ಬಂದು ಸರ್ವಸೇವೆ ಎಲ್ಲ ಮಾಡಿಸಿ ಮಂತ್ರಾಕ್ಷತೆ ಎಲ್ಲ ತಗೊಂಡು ಅಲ್ಲಿಂದ ಬಂದು ತುಳಸಿಗೆ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಸರ್ವಸೇವಾ ಚೀಟಿ ಎತ್ಕೊಂಡು ಹೋದರೆ 300 ರೂಪಾಯಿ ಪೇ ಮಾಡಿರ್ತೀವಿ. ಹತ್ತಿರದಿಂದ ಬಿಡ್ತಾರೆ. ರಾಯರನ್ನ ಬೇಗ ಬೇಗ ನೋಡ್ಕೊಂಬಂದ್ಬಿಡ್ಬೋದು. ಆಂಜನೇಯ ಮತ್ತು ರಾಯರದ್ದು ಇವತ್ತಿನ ಅಲಂಕಾರ ಇದು. ಆಮೇಲೆ ನಾನು ಒಂದು ಕಡೆಯಿಂದ ಪ್ರದಕ್ಷಿಣೆನ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಇವತ್ತು ಸಿಕ್ಕಾಪಟ್ಟೆ ರಶ್ ಇದೆ ಗುರುವಾರ ಅಂತ. ಮಧ್ಯೆ ಸ್ವಲ್ಪ ಬ್ರೇಕ್ ತೊಗೊಂಡೆ. ಮಧ್ಯಾಹ್ನ ಊಟದ ಟೈಮ್ ಆಯಿತು. ಊಟದ ಹಾಲ್ಗೆ ಹೇಗೆ ಹೋಗಬೇಕು ಅಂತ ನೆನ್ನೆ ಯಾರೋ ಕಮೆಂಟ್ ಮಾಡಿದರು. ಅದಕ್ಕೆ ನೋಡಿ ಈ ಥರ ಇರುತ್ತೆ ಬ್ರಾಹ್ಮಣ ಭೋಜನಾಲಯದಲ್ಲಿ ಊಟ ಎಲ್ಲ ಹೇಗಾಗ್ತಾರೆ ಅಂತ ಒಂದು ಸ್ಮಾಲ್ ಕ್ಲಿಪ್ ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ. ಇಲ್ಲಿ ಊಟ ಮಾಡೋಕ್ಕಂತೂ ಪುಣ್ಯ ಮಾಡಿರಬೇಕು ಕಣ್ರಿ. ಏನು ರುಚಿ ಅಂತೀರ ಬ್ರಾಹ್ಮಣರು ಊಟ ಅಂತೂ. ಅಬ್ಬಬ್ಬಾ. ನದಿ ಕಡೆಗೆ ಹೊರಟೆ ನೋಡ್ಕೊಂಬರೋಣ ಅಂತ ತುಂಗಾ ತೀರ. ಅಯ್ಯೋ, ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಈ ಥರ ನೋಡ್ತಾ ಇರೋದು. ಒಂದು ಚೂರು ನೀರಿಲ್ಲ, ತುಂಬ ಬೇಜಾರಾಯಿತು. ಸರಿ ಹಾಗೆ ಕೈ ಮುಗಿದು ಅಲ್ಲಿಂದ ಬಂದು ಮತ್ತು ನಾನು ಇನ್ನೊಂದು ಸಲ ಮ್ಯೂಸಿಯಮ್ ಎಲ್ಲ ನೋಡಿದೆ. ಒಳಗಡೆ ಫೋಟೋಸ್ ಅಲೌಡ್ ಇಲ್ವಂತೆ. ಇನ್ನು ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಪ್ರದಕ್ಷಿಣೆ ಹಾಕೋಕ್ಕೆ. ಸಿಕ್ಕಾಪಟ್ಟೆ ರಶ್ ಅಂದರೆ ರಶ್ಶು. ಗುರುವಾರ ಇವತ್ತು ತುಂಬಾ ಜನ ಬಂದುಬಿಟ್ಟಿದ್ದಾರೆ. ರಥೋತ್ಸವ ಬೇರೆ ನಡೀತಿತ್ತು. ನನ್ನ ಕೈಯಲ್ಲಾದಷ್ಟು ನಾನು ಪ್ರದಕ್ಷಿಣೆ ಹಾಕಿದ್ದೀನಿ. ಕೆಲವೊಂದು ಸಲ ತಳ್ಳಿ ಮಾಡಿ ಹಾಗೆ ಹೀಗೆ ಜಾಗ ಮಾಡ್ಕೊಂಡು ಹೋಗಿ ಪ್ರದಕ್ಷಿಣೆ ಹಾಕಿ ಬಂದೆ. ಸಂಜೆ ಊಟದ ಟೈಮ್ ಆಯಿತು. ಊಟದ ಹಾಲಿಗೆ ಹೋದರೆ ಇವನು ಎಷ್ಟು ಕ್ಲೋಸ್ ಆಗಿಬಿಟ್ಟಾಗಬೇಕಂತೂ, ಅಷ್ಟು ಕ್ಯೂಟಾಗಿತ್ತು. ಕೊನೆಗೆ 57 ಪ್ರದಕ್ಷಿಣೆ ಹಾಕಿ ಬಂದು ಹೊರಗಡೆ ಎಲ್ಲ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಅಮ್ಮ ಜೊತೆ. ಆಮೇಲೆ ಮತ್ತೆ ಹುಬ್ಬಳ್ಳಿ ಛತ್ರಕ್ಕೆ ಬಂದು ಮಲ್ಕೊಂಬಿಟ್ಟೆ ಕಣ್ರಿ. ಮತ್ತು ನಾಳೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಬಾಯ್.